ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೊತ್ತಿಲ್ಲದೇನೋ ಏನೋ ಆಗೋಗಿದೆ. ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ. ಸಿದ್ದು ಅಣ್ಣನು ಭಾವನಾ ಅಕ್ಕನೂ ದೂರ ಮಾಡಬೇಡಿ. ಅವ್ರನ್ನ ಮತ್ತೆ ಈ ಮನೆಗೆ ಕರೆಸ್ಕೊಳ್ಳಿ. ಇದನ್ನ ಅವಳೇ ಹೇಳ್ಕಳ್ಸಿದ್ದಾಳೆ. ನೋಡ್ದೇನವ ಅಲ್ಲ ಕಣ್ರಿ, ಊರ್ ಜನಗಳು ನನ್ನ ಮುಂದೆ ತಲೆ ಎತ್ಕೊಂಡು ಮಾತಾಡ್ತಿರ್ಲಿಲ್ಲ. ಇವತ್ತು ಅದೇ ಜನಗಳು ನನ್ನ ಮುಂದೆ ಎದೆ ಎಬ್ಬಿಸ್ಕೊಂಡು ಓಡಾಡ್ತಾವ್ರೆ. ಆ ಮಟ್ಟಕ್ಕೆ ನನ್ನ ಮರ್ವಾದೆ ತೆಗೆದ್ಬಿಟ್ಟು ನಮ್ಮನೆ ಮಾನ ಮರ್ವಾದೆನೆಲ್ಲ ಹರಾಜ್ ಹಾಕ್ಬಿಟ್ಟು ಅವಳೇ ಓದೋಳು ಈಗ ನಿಮ್ಮನ್ನ ಕಳ್ಸೋಳ. ಯಜಮಾನ್ರೆ ಇಲ್ಲ, ನಾವಿಲ್ಲಿಗೆ ಬಂದಿರೋ ವಿಷಯ ಭಾವನಾ ಅಕ್ಕಂಗೆ ಗೊತ್ತಿಲ್ಲ. ನಾವಾಗೆ ಬಂದಿದ್ದು. ದಯವಿಟ್ಟು ಈ ಸಮಸ್ಯೆ ಎಲ್ಲ ನೀವೇ ಬಗೆಹರಿಸ್ಬೇಕು. ನಿಮ್ಮನ್ನ ಈ ದಿನ ಸಂಬಂಧಿಕರು ಅಂತ ನಮ್ಮ ಅಟ್ಟಿ ಗಂಟೆ ಬಿಟ್ಕೊಂಡಿದ್ದೆ ತಪ್ಪಾಗೋಯ್ತು. ನಿಮ್ಮಿಂದ ನಮ್ಗಾಗಿರೋ ಅವಮಾನ ನಾವು ಮಣ್ಗೋದ್ರೂ ಮರೆಯೋಕ್ಕಾಗಿಲ್ಲ. ನಿಮ್ಮ ಹತ್ರ ಮಾತಾಡೋದೇನು ಉಳ್ಕೊಂಡಿಲ್ಲ ನಮ್ಮ ಹತ್ರ. ಅಲ್ಲ ನಿಮ್ಮನ್ನಿಬ್ರು ಕಳ್ಸೋರಲ್ಲ ನಿಮ್ಮ ಅಪ್ಪ ಅಮ್ಮ, ಅವ್ರಿಗೇನು ಮಾನ ಮರ್ಯಾದೆ ಇಲ್ವಾ? ಯಾಕೆ ಅವರೇ ಬಂದು ಮಾತಾಡಕ್ಕೆ ಅವ್ರ ಮಕ್ಕ ಇಲ್ವೇ? ಯಜಮಾನ್ರೆ ಮಾವನೇ ಬರ್ತೀನಿ ಅಂತ ಹೇಳಿದ್ರು, ಆದರೆ ನಾವೇ ಅವ್ರನ್ನ ತಡೆದು ನಾವೇ ಮಾತಾಡ್ಕೊಂಡು ಬರ್ತೀವಿ ಅಂತ ಬಂದಿದ್ದು. ಇವರೆಲ್ಲ ಎಂಥ ಜನ ರೀ! ಇವ್ರ ವಂಶಕ್ಕೆ ಮನೆತನಕ್ಕೆ ಗೌರವ ಅನ್ನೋದೇ ಇಲ್ಲ ಅನ್ಸುತ್ತೆ. ಅವನು ಬಂದ್ಬಿಟ್ಟು ರಾಜಾರೋಷವಾಗಿ ನಮ್ಮ ಮನೆಗೆ ಬಂದು ನಮಗೆ ಸವಾಲ್ ಹಾಕ್ದ. ನಿಮ್ಮನ್ನ ನಂಬ್ಕೊಂಡು ನಾವು ಬದುಕ್ತಾ ಇಲ್ಲ, ನಮ್ಮ ತಂಗಿಗೆ ನಿಮ್ಮ ಮನೆಯೊಳಗೆ ಕಾಲಿಡಕ್ಕೂ ಇಷ್ಟ ಇಲ್ಲ ಅಂತೇಳಿ ಡಿವೋರ್ಸ್ ಪೇಪರ್ ಬಿಸಾಕ್ದ. ಇವನು ಬಂದ್ಬಿಟ್ಟು ನನ್ನ ತಂಗಿನ ಮನೆ ಒಳಗೆ ಸೇರಿಸ್ಕೊಳ್ಳಿ ಅಂತ ಬೇಡ್ಕೊಳ್ತಾ ಇದ್ದಾನಲ್ರಿ. ಅವನ್ದೇನ್ ದುರಹಂಕಾರದ ಮಾತು! ನನ್ನ ತಂಗಿನ ನಾನೇ ಸಾಕೋತೀನಿ ಅಂತಾನೆ ಇವನ್ ಬಂದು ಕೈ ಮುಗಿತಾನೆ. ಎಷ್ಟು ನಾಟಕ ಆಡ್ತೀರಿ ನಿಮ್ಮ ಮನೆಯವರು. ಊಸರು ಕುಲದವ್ರು ಇರ್ಬೇಕು ಅತ್ತೆ. ಗಳಿಗೆಗೊಂದು ಬಣ್ಣ ಹಾಕೊಂಡು ಮಾತಾಡ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದ್ದಾರೆ. ಬಂಡ ಬಾಳ್ಗಿಷ್ಟು ಬೆಂಕಿ ಹಾಕ. ನನ್ನ ಮೊಮ್ಮಗಳು ಸಿಂಚನನ್ನ ಹಾರಿಸ್ಕೊಂಡು ಹೋದ್ರಲ್ಲ, ಆಗ್ಲೇ ಇವ್ರು ಹುಟ್ಟಾಡಗಿಸ್ಬೇಕಾಗಿತ್ತು. ಆಗ ಸುಮ್ಮನಿದ್ದಕ್ಕೆ ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನೇನು ಮಾತಾಡೋದು ಕುಳ್ದಿಲ್ಲ. ಹೋಗಿ ನಿಮ್ಮ ಅಪ್ಪ ಅಮ್ಮಗೆ ಹೇಳೋಗು, ಇನ್ಮೇಲೆ ಅವರಿಬ್ರು ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೋಗಲ್ಲ, ಗಂಡನ್ ಹೆಂಡ್ತಿ ಬೇಡ, ಹೆಂಡ್ತಿ ಗಂಡನ್ ಬೇಡ ಅಂತ ಅವರಿಬ್ರು ದೂರ ಆಗಿರುವಾಗ ಯಾರು ಬಂದು ಮಾತಾಡಿದ್ರು ಆಟಯ. ನಮ್ಮಿಂದ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೇನೆ ಅವರಿಬ್ರು ಡಿವೋರ್ಸ್ ಕೊಡ್ತಾ ಇರೋದು. ಇನ್ಮೇಲೆ ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಇನ್ಮೇಲೆ ನಮ್ಮ ಮನೆ ಕಡೆ ತಲೆ ಹಾಕಕ್ಕೂ ಹೋಗ್ಬೇಡಿ. ನಿಮ್ಮಿಂದ ಇಷ್ಟು ವರ್ಷ ಅನುಭವಿಸಿದ್ದೆ ಸಾಕು. ಸುಮ್ನೆ ಹೊರಡ್ರಿ. ಹೇಳಿ ಗೊತ್ತಾಗ್ಲಲ್ವೇ? ಆಚೆಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅನ್ಸ್ತದೀವ್ ನಾವು. ಯಾರಲ್ಲ ಅಲ್ಲಿ ಬಂದ್ರಲ್ಲ ಕತ್ತಿ ಅದಕ್ಕೆ ತಳ್ರಲ್ಲ ಇವನ ಅಕ್ಕೊಂದು ತುಳಿದು ಬಿಡ್ತೀನಿ. ಕಡೆ ಆಚೆಗೆ ಮೊದ್ಲೇ ನಮಗ್ ತಲೆ ಕೆಟ್ಟ ಕೆರ ಹಿಡ್ತದೆ, ಅದ್ರಲ್ಲಿ ಇನ್ನೂ ಕೆಡಿಸ್ತಾನ್ ಬಂದಿಲ್ಲಿ. ಕಡೆ ಆಚೆಗೆ ಏನವಾಯ್ತು ಕರ್ಮ ಇದು. ನಾಯಿ ನರಿಗಳೆಲ್ಲ ನಾವನೇ ಬಂದು ಮಾತಾಡಂಗೆ ಹಾಕೋದು. लक्ष्मी निवासा लक्ष्मी